ನೀವು ಯಾವತ್ತೂ ಕೇಳಿರಲ್ಲ ಹಾಗೆ ನೋಡಿರಲ್ಲ ಈ ಥರದಂಥ ಒಂದು ಸೂಪರ್ ಡೂಪರ್ ಆಗಿರುವಂಥ ಒತ್ತು ಶಾವಿಗೆ ರೆಸಿಪಿನ ನೋಡೋಣ. ಬನ್ನಿ ನೋಡೋಣ. ಅಕ್ಕಿ ಅರಿಯೋದು ಬೇಡ, ಕುದಿಸೋದು ಬೇಡ. 5 ನಿಮಿಷದಲ್ಲೇ ಸೂಪರ್ ಸಾಫ್ಟಾಗಿ ಬಿಡಿ ಬಿಡಿಯಾಗಿರುವಂತಹ ಒತ್ತು ಶಾವಿಗೆನ ಯಾವ ಥರ ಮಾಡೋದು ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಶ್ವರ್ಯ ಕುಕ್ಕಿಂಗ್. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ನಾನು ಅನ್ನನ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ನೀರನ್ನು ಸಹ ನಾನು ಸೇರಿಸ್ಕೊಳ್ತಾ ನೀಟಾಗಿ ನುಣ್ಣಗೆ ರುಬ್ಕೊಬರ್ಬೇಕಾಗತ್ತೆ. ನೋಡಿ, ಈ ಥರ ರುಬ್ಕೊಬರ್ಬೇಕಾಗತ್ತೆ. ತೀರಾ ತೆಳುಗೇನು ಬೇಡ, ಸ್ವಲ್ಪ ಮೀಡಿಯಮ್ ಗಟ್ಟಿಯಾಗಿ ರುಬ್ಕೊಬರ್ಬೇಕಾಗತ್ತೆ. ಇವಾಗ ಇದನ್ನು ನಾನು ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ರುಬ್ಬಿಟ್ಕೊಂಡಿರುವಂಥ ಅನ್ನ ಏನಿದೆ ಅದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಶಿಫ್ಟ್ ಆಗಿದ ನಂತರ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮನೇಲಿ ಮಾಡಿಡುವಂಥ ಅಕ್ಕಿ ಹಿಟ್ಟನ್ನ ನಾನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತೀರಾ ಗಟ್ಟಿ ಏನು ಕಲಸೋ ಅಂಥದ್ದು ಏನು ಬೇಡ. ನೋಡಿ, ಈ ಥರ ಮೀಡಿಯಮ್ ಸಾಫ್ಟಾಗಿರೋ ಅಂಥದ್ದು ಕಲಿಸ್ಕೊಳ್ಬೇಕಾಗತ್ತೆ. ಹಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಒಂದು 5 ನಿಮಿಷದಿಂದ 10 ನಿಮಿಷದ ಕಾಲ ಮುಚ್ಚಿ ನೆನೆಸಿಟ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನೋಡಿ ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ. ನೀಟಾಗಿ ಸ್ವಲ್ಪನೂ ಕೈಗೆ ಉಂಡೆಗಳು ಅಂಟಬಾರ್ದು ಆ ಥರ ಕಲಸಿಟ್ಕೊಂಡಿದ್ದೀನಿ. ಇವಾಗ ಇದು ನಾನು ಸಿಲಿಂಡರ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಚಕ್ಲಿ ಬಿಲ್ಲಿನ ನಾನು ತೊಗೊಂಡು ಸುತ್ತಲೂ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಇವಾಗ ಏನು ಮಾಡಿಟ್ಕೊಂಡಿದ್ದೆ ಹಿಟ್ಟನ್ನ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಟೈಟಾಗಿ ಮುಚ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆಗಳನ್ನ ಸವರ್ಕೊಳ್ತಾ ಇದ್ದೀನಿ ಸುತ್ತನೂ. ಯಾಕೆಂದರೆ ಅಂಟ್ಕೊಳ್ಬಾರ್ದಲ್ವ, ಹಾಗಾಗಿ ನೀಟಾಗಿ ಸವರ್ಕೊಳ್ತಾ ಇವಾಗ ನಾನು ಒಂದೊಂದೇ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಶಾವಿಗೆನ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೂ ಕೂಡ ನಿಮಗೆ ಕಟ್ಟಾಗಲ್ಲ. ನೀಟಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ಎಲ್ಲೂ ನಿಮಗೆ ಕಟ್ಟಾಗೋದಿಲ್ಲ. ಏಕೆಂದರೆ ಇದನ್ನು ಅನ್ನದಲ್ಲಿ ರುಬ್ಬಿ ಮಾಡ್ತಾ ಇರೋದು ಅಂಥದ್ದು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಮನೇಲಿ ಯಾವಾಗಲೂ ರೈಸ್ ಮಿಕ್ಕಿದಾಗ, ಯಾವಾಗಲೂ ರೊಟ್ಟಿ ಈ ಥರದ್ದೆಲ್ಲ ಮಾಡಿದಾಗ ಈ ಥರದೊಂದು ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸೇಮ್ ಒತ್ತು ಶಾವಿಗೆ ಥರನೇ ಬರುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಯಾಕೆಂದರೆ ನೀರು ಕುದಿಸೋ ಅಗತ್ಯ ಇರೋದಿಲ್ಲ, ಹಿಟ್ಟು ಬೇಯಿಸೋ ಅಗತ್ಯ ಇರೋಲ್ಲ, ಏನು ಇರೋದಿಲ್ಲ. ನೋಡಿ, ಇವಾಗ ಎಲ್ಲನೂ ಸಹ ಒಂದೊಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಡ್ಲಿ ಪಾತ್ರೆಗೆ ನಾನು ಈ ಥರ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು 10 ನಿಮಿಷದ ಕಾಲ ಇದನ್ನ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ ಮುಟ್ಟಿದ್ರೆ ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೀಟಾಗಿ ಸಹ ಬೆಂದಿದೆ, ದುರಾಗಿ ರೆಡಿಯಾಗಿರುತ್ತೆ. ಇವಾಗ ಸ್ವಲ್ಪ ಆಲ್ರೆಡಿ ಇದನ್ನ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇವಾಗ ಈ ಥರ ರೆಡಿಯಾಗಿರುತ್ತೆ. ಇವಾಗ ತುಂಬಾ ರುಚಿಯಾಗಿರುವಂಥ ಒತ್ತು ಶಾವಿಗೆ ರೆಡಿಯಾಗಿರುತ್ತೆ. ಇವಾಗ ನಾನು ಪ್ಲೇಟಲ್ಲಿ ತೆಗಿತಾ ತೋರಿಸ್ತಾ ಇದ್ದೀನಿ. ನೋಡಿ, ಹಾಗೆ ಸುಮ್ಮನೆ ಸುಲಭವಾಗಿ ತಗೊಳ್ಬೋದು. ಯಾವುದೇ ಥರ ಸ್ಪೂನ್ ಉಪಯೋಗಿಸೋ ಅಂಥ ಅಗತ್ಯ. ನೋಡಿ, ಇವಾಗ ಬಿಡಿಸಿದ್ರೆ ತುಂಬಾ ಉದ್ದುದ್ರವಾಗಿ ಬಂದಿದೆ. ಇವಾಗ ತುಂಬಾ ರುಚಿಯಾಗಿರುವಂಥ ಒತ್ತು ಶಾವಿಗೆ ಅನ್ನದಲ್ಲೇ ಸಹ ಮಾಡ್ಕೊಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ.